ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ ಸುದ್ದಿಯನ್ನ ಗಮನಿಸ್ತಾ ಹೋಗುತ್ತಿದ್ದಾರೆ. ಯಾದಗಿರಿಗೆ ಬೆಳ್ಳಂಬೆಳಗ್ಗೆ ತೈಲ ಟ್ಯಾಂಕರ್ ಒಂದು ಬಂದಿದೆ. ಕಲಬುರಗಿಯಿಂದ ಟ್ಯಾಂಕರ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬಂತು. ಕಾಡ್ಲೂರು ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಪೂರೈಕೆ ಆಗಿದೆ. ಯಾಕೆ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಜಾಗವನ್ನ ಮೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ, ನಿನ್ನೆ ಇಲ್ಲೆಲ್ಲ ಫುಲ್ಲು ನೂಕಾಟ ತಳ್ಳಾಟ ಆಗೋ ರೀತಿಯಲ್ಲಿ ಕ್ಯೂ ನಿಂತಿದ್ರು ಜನ ಬಂಕಿಗೆ. ಈಗ ನೆನ್ನೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರು ಬಂಕ್ ಮಾಲೀಕರು. ಇವತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗಿರೋದ್ರಿಂದ ಬಂಕ್ ಓಪನ್ ಆಗಿದೆ. ನೆನ್ನೆ ಮೊನ್ನೆ ಎಲ್ಲ ಏನಾಗ್ಬಿಟ್ಟಿತ್ತು ಅಂದರೆ, ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ರು. ಈ ವಾಟರ್ ಬಾಟಲಲ್ಲೆಲ್ಲ ಪೆಟ್ರೋಲನ್ನು ಫುಲ್ ಮಾಡಿಸ್ಕೊಂಡು ತೊಗೊಂಡು ಹೋಗೋ ಕೆಲಸ ಮಾಡ್ತಾ ಇದ್ರು. ಪರಿಣಾಮ ಬೇಗ ಖಾಲಿ ಆಗಿತ್ತು, ಮತ್ತೆ ಬಂದಿರಲಿಲ್ಲ. ಇವಾಗ ಬಂದಿದೆ, ಖುಷಿಯಾಗಿದ್ದಾರೆ ಅಲ್ಲಿನ ಭಾಗದವರು ಆ್ಯಂಡ್ ಬಂಕ್ನ ಓನರ್, ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಕಾಡ್ಲೂರು ಪೆಟ್ರೋಲ್ ನೆನೆ ಈ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್, ಆದರೆ ಹಿಂದಿನ ಒಂದೆರಡು ದಿನ ನೋಡಿಬಿಟ್ರೆ ರಾಶಿ ಜನ ಕ್ಯೂ ನಿಂತ್ಕೊಂಡು ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾಯಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ನ ಖಾಲಿಯಾಗಿತ್ತು. ಪರಿಣಾಮ ಇವತ್ತು ಟ್ಯಾಂಕರ್ ತಂದು ಫುಲ್ ಮಾಡಿಸಿದ್ದಾರೆ. ಮತ್ತಷ್ಟು ಓಕೆ, ಇದ್ರ ಬಗ್ಗೆ ಒಂದು ವಾಕ್ತುರು ಕೊಟ್ಟಿದ್ದಾರೆ ನನ್ನ ಕಲೀಗ ನಾಗಪ್ಪ ಮಾಲಿಪಾಟೀಲ್. ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ನಿನ್ನೆ ಪೆಟ್ರೋಲ್ ಶಾರ್ಟೇಜ್ ವದಂತಿ ಹಿನ್ನೆಲೆಯಲ್ಲಿ ಜನರು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ತುಂಬಿಕೊಂಡು ಮನೆ ಕಡೆ ತೆರಳಿದರು. ಇದಾದ ನಂತರ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಉಂಟಾಗಿತ್ತು. ಆದರೆ ಈಗ ಪೆಟ್ರೋಲ್ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ಇಂದು ಹೆಚ್ಚಿನ ಯಾದಗಿರಿ ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳಿಗೆ ಈಗಲೇ ಪೆಟ್ರೋಲ್ ಅದೇ ರೀತಿಯಾಗಿ ಡೀಸೆಲನ್ನು ಕಲಬುರಗಿಯಿಂದ ಈಗಲೇ ಟ್ಯಾಂಕರ್ ಮೂಲಕ ತರಿಸಿಕೊಳ್ಳಲಾಗಿದೆ. ನಾವು ಕೂಡ ಈ ಯಾದಗಿರಿ ನಗರದ ಕಾಡ್ಲೂರು ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ದೃಶ್ಯಗಳನ್ನು ಕೂಡ ನೋಡ್ಬೋದು. ಈ ಪೆಟ್ರೋಲ್ ಬಂಕ್ನಲ್ಲಿ ನಿನ್ನೆಯಿಂದ ಅದೇ ರೀತಿ ಪೆಟ್ರೋಲ್ ಖಾಲಿಯಾಗಿತ್ತು. ಆದರೆ ಈಗ ಈ ಬೆಳಗ್ಗೆ ಕೂಡ ಇಲ್ಲಿ ಪೆಟ್ರೋಲನ್ನು ಗ್ರಾಹಕರಿಗೆ ಹಾಕುವಂಥ ಕಾರ್ಯ ಮಾಡ್ತಿಲ್ಲ. ಯಾಕಂತಂದರೆ ಪೆಟ್ರೋಲ್ ಇಲ್ಲಿ ಶಾರ್ಟೇಜ್ ಆಗಿತ್ತು. ಈಗ ಪೆಟ್ರೋಲ್ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ತಾನೇ ಬೆಳಿಗ್ಗೆನೇ ಕಲಬುರಗಿಯಿಂದ ಪೆಟ್ರೋಲ್ ಕೂಡ ತೆಗೆದುಕೊಂಡು ಬರಲಾಗಿದ್ದು, ಪೆಟ್ರೋಲ್ ಬಂಕ್ನ ಟ್ಯಾಂಕರ್ನಲ್ಲಿ ಹಾಕುವಂಥ ಕಾರ್ಯ ಮಾಡ್ತಾಯಿದ್ದಾರೆ. ಈಗಲೇ ಬೆಳಿಗ್ಗೆ ಪೆಟ್ರೋಲ್ ಟ್ಯಾಂಕ್ ಟ್ಯಾಂಕರ್ ಮೂಲಕ ಕಲಬುರಗಿಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ತೆಗೆದುಕೊಂಡು ಬಂದು ಈಗಲೇ ಪೆಟ್ರೋಲ್ ಬಂಕ್ನಲ್ಲಿ ಡಂಪ್ ಮಾಡಿದ ಪರಿಣಾಮವಾಗಿ ಈಗ ಬೆಳಿಗ್ಗೆ ನಿನ್ನೆಯನ್ನು ಕೊರತೆ ಉಂಟಾಗಿತ್ತು. ಗ್ರಾಹಕರಿಗೆ ಬೈಕ್ ಸವಾರಾಗಿರ್ಬೋದು, ಕಾರ್, ಅದೇ ರೀತಿಯಾಗಿ ವಿವಿಧ ಆಟೋ ಚಾಲಕರಿಗೆ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಮಸ್ಯೆ ಪೆಟ್ರೋಲ್ ಅದೇ ರೀತಿಯಾಗಿ ಡೀಸೆಲ್ ಕೊರತೆ ಉಂಟಾಗಿತ್ತು. ಇಂದು ಬೆಳಗ್ಗೆ ಈಗಲೇ ಪೆಟ್ರೋಲ್ ಸಮಸ್ಯೆಯನ್ನು ನೀಗಿಸುವಂಥ ಕಾರ್ಯ ಕೂಡ ಇಲ್ಲಿ ಮಾಡಿದ ಪರಿಣಾಮವಾಗಿ ಇಂದು ಬೆಳಿಗ್ಗೆ ಈಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಡಂಪ್ ಮಾಡಿದ ನಂತರ ಬೈಕ್ ಸವಾರರಿಗೆ ಪೆಟ್ರೋಲ್ ಹಾಕುವಂಥ ಕಾರ್ಯ ಕೂಡ ಇಲ್ಲಿ ಮಾಡುವಂಥ ಕಾರ್ಯ ಕೂಡ ಮಾಡ್ತಾಯಿದ್ದಾರೆ. ಈಗ ನಿಮಗೆ ಈ ಪೆಟ್ರೋಲ್ ಡೀಸೆಲ್ ಬಂದದ ಕಲಬುರಗಿಯಿಂದ ಏನು ಹೇಳ್ತೀರಿ? ಬಂದದ್ರಿ, ಡಂಪ್ ಆಗಲಾಗ್ತದಲ್ಲ ಸರ್ ಗಾಡಿ. ಪೆಟ್ರೋಲ್ ಆಲ್ರೆಡಿ ಅನ್ಲೋಡ್ ಆಗ್ಯದ. ಈಗ ಡೀಸೆಲ್ ಇನ್ನೂ ಅನ್ಲೋಡ್ ಆಗಿಲ್ಲ. ಅದು ಅನ್ಲೋಡ್ ಆಗ್ಬೇಕು. ಅನ್ಲೋಡ್ ಆದಮೇಲೆ ಆಟೋಗಾಗಲಿ ಲಾರಿಗಾಗಲಿ ಅದಕ್ಕೆಲ್ಲ ಆಗ್ತದೆ. ಈಗ ನಿಮಗೆ ನೀನು ಏನು ಸಮಸ್ಯೆ ಎದುರಿಸಿದ್ರಿ? ಏನಿಲ್ಲ ರೀ, ಡೀಸೆಲ್ ಇಲ್ಲ ಸಂಬಂಧ ಆಯ್ತು. ಹಾಕ್ಯಾರ ಇಲ್ಲ ಅಂತಿಲ್ಲ, ಕೊಟ್ಟಾರ. ಅಂದ್ರೆ ಹೆಚ್ಚಿಗೆ ಕಿಲೋಮೀಟರ್ ಹೋಗಕ್ಕಾಗಲ್ಲ. ಆಗಲ್ಲ ರೀ, ಆಗಲ್ಲ. ಎಲ್ಲೇನು ಹೋಯ್ತು ದಾರಿ ನಿಂತಪ್ಪ ಅವಾಗ ಏನು ಮಾಡ್ಬೇಕು ರೀ, ಆಗಲ್ಲ. ಈಗ ಬಂದಿದ್ದು ಸ್ವಲ್ಪ ಅನುಕೂಲ ಆಗಿದೆ. ಅನುಕೂಲ ಆಗ್ಯದ. ಇದು ಆಟೋ ಚಾಲಕರ ಮಾತಾಗಿದೆ. ನಿನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಿಂದ ಪ್ರತಿಯೊಬ್ಬರು ಸಮಸ್ಯೆ ಎದುರಿಸಿದ್ದೇವೆ. ಈಗ ಬೆಳಿಗ್ಗೆ ಡೀಸೆಲ್ ಮತ್ತು ಪೆಟ್ರೋಲ್ ತೆಗೆದುಕೊಂಡು ಬಂದ ಹಿನ್ನೆಲೆಯಲ್ಲಿ ಕೂಡ ಈಗಲೇ ಪೆಟ್ರೋಲ್ ಬಂಕ್ನ ಮಾಲೀಕರು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸುವಂಥ ಕಾರ್ಯ ಮಾಡ್ತಾ ಇರೋ ಪರಿಣಾಮವಾಗಿ ಈಗ ನಮಗೆ ಅನುಕೂಲ ಆಗಿದೆ ಎಂಬ ಮಾತನ್ನು ಹೇಳ್ತಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.